ಹನ್ನೆರಡು ನಿಮಿಷ ಕಡಿಮೆ ಐತಿ. ನೀವೇನೋ ಇಲ್ಲಿ ಹೋಗಿ ಬಡ ಬಡ ರೆಡಿ ಐತಿ, ಗಬಕ್ನ ಬಾಯ ಹಾಕೊಂಡು ಗಬಕ್ನ ಮಾಡ್ಕೊಂಡ್ಬಿಡ್ತೀರಿ. ಆದ್ರೆ ನಮ್ಮ ಪರಿಸ್ಥಿತಿ ಹಂಗಿಲ್ಲ. ನೀವು ಹಾಡ್ರಿ ಅಂತೇನು ಬಾಳನಿಂದ ಹೇಳಾಕತ್ತಿಲ್ಲ. ನನಗೆ ಮಾತಾಡಕ ಬರ್ಲಾರ್ದಷ್ಟು ನಮ್ಮ ಜೊತೆ ಸಮಸ್ಯೆ ಮಾಡುವಾಗ ಹಾಡು ಎಲ್ಲಿಂದ ಹಾಡ್ಬೇಕು, ಎಲ್ಲಿಂದ ಹಾಡ್ಬೇಕು ಹಾಡು. ಈ ಹುಡುಗರು ಇಡೀ ಊರು ತುಂಬ ಭಜನೆ ಮಾಡ್ಯಾವ. ಹೆಂಗಂದ್ರೆ ದಾನ ತಗೊಳ್ಳೋದು ಅಷ್ಟೇ ಗೊತ್ತಿರ್ತೈತೆ ಅಂತ ಬಹಳ ಜನರಿಗೆ ಅನಿಸಿರ್ತೈತಿ. ಆದ್ರ ನಮ್ಮ ಚಲುವರಿನವರು ತಗೊಂತೀವಿ, ತಂಬಾಕ ತಿನ್ನೋದು ಬಿಡ್ತೀನಿ ಅಂದ್ರೆ ಅಷ್ಟ ತಗೊಂತೀವಿ. ಇಷ್ಟೇ ಎಷ್ಟು ಸತ್ತು ಗುಡಿಯನ್ನು ಕಟ್ಟಿ ಒಳಗ ಒಂದು ಜೋಡಿಗೆ ತುಂಬಿದ್ರೆ ನಡೆಯಂಗಿಲ್ಲ.
ಒಂದ್ ಬಂದ್ರೆ ಎರಡು ಮಾತು ನಾವು ನೆನ್ಪಿಡ್ತೀವಿ. ಹೌದು ಹೌದು. ಇಲ್ಲಿ ಒಳಗೆ ಅದ ಬೇಕು ಮೀನು ಹೊಡಿಲಿ ಫೋಟೋನ ನೋಡಿ ಹೊಡಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ವತಿಯಿಂದ ಪೂಜ್ಯರನ್ನ ಸ್ವಾಗತಿಸಿ ಅವರನ್ನು ಗೌರವಿಸಿ ಸಂಕ್ಷಿಪ್ತವಾಗಿರುವಂತಹ ಪ್ರಾರ್ಥನೆಯ ಮೂಲಕ ಆ ಪೂಜ್ಯರ ಪಾದಯಾತ್ರೆಗೆ ಶುಭ ಹಾರೈಸಿರುವಂತಹ ಈ ಇಸ್ಲಾಂ ಧರ್ಮದ ಎಲ್ಲ ಬಂಧುಗಳಿಗೆ ಮತ್ತು ನೆರೆದಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಅಪರೂಪವಾಗಿರುವಂತಹ ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಅಂತಂದರೆ ಈಗಾಗಲೇ 111 ಜನರು ಇದ್ದಾರೆ. ಅವರೆಲ್ಲರೂ ಕೂಡ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರನ್ನು ಮನಸ್ಸುಂಬಿ ಅವರನ್ನು, ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಎಲ್ಲ ಬಂಧುಗಳು ಇಸ್ಲಾಂ ಧರ್ಮದ ಸಮುದಾಯದ ಎಲ್ಲ ಸಮಸ್ತರು ಕೂಡಿಕೊಂಡು ಪೂಜ್ಯತೆಗೆ ಸನ್ಮಾನಿಸುವುದು ಅಷ್ಟೇ ಅಲ್ಲ, ನಮ್ಮ ನೀವು ದರ್ಗಾಕ್ಕೆ ಮಸೂದಿಗೆ ಬರಬೇಕು,
ಬಂದು ನಮ್ಮ ಸಮುದಾಯದ ಎಲ್ಲ ಜನರಿಗೆ ಒಂದು 4 ಒಳ್ಳೆಯ ಸಂದೇಶಗಳನ್ನ ಸಾರಬೇಕು ಅನ್ನುವಂಥದ್ದು ಜಗತ್ತಿನ ಎಲ್ಲ ಧರ್ಮಗಳು ಸಾರುವಂತಹದ್ದು ಉದ್ದೇಶ. ಎಲ್ಲರೂ ಮನುಷ್ಯರಾದಂಥವರು ಸಮಾನ ಮನಸ್ಕರಾಗಿ ಉಳಿಬೇಕು, ಸಮತಾ ಮನೋಭಾವದಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಪೂಜ್ಯರ ಆಶಯ ಆಗಿರೋದ್ರಿಂದ ಎಲ್ಲ ಧರ್ಮಗಳ ಸಂದೇಶವೂ ಅದೇ ಆಗಿರೋದ್ರಿಂದ ಎಲ್ಲ ಧರ್ಮಗಳ ಸಂದೇಶವನ್ನು ಹೊತ್ತುಕೊಂಡು ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೂ ಸಹ ಮುಟ್ಟಿಸುವಂತಹ ಇತಿಹಾಸದಲ್ಲಿ ಐಕ್ಯತೆಯ ಕೇಂದ್ರಗಳನ್ನು ಅನೇಕ ವ್ಯವಸ್ಥೆಯಲ್ಲಿ ಮಠಮಾನ್ಯಗಳಲ್ಲಿ ಮಂದಿರಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾಮಾಜಿಕ ಮನೋಭಾವ ಮತ್ತು ಐಕ್ಯತೆಯನ್ನು ನೀಡುವಂತಹ ಮತ್ತು ಭಾವೈಕ್ಯತೆಯನ್ನು ಸಾರುವಂತಹ ಪಾದಯಾತ್ರೆ ಅಂತಂದ್ರೆ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಪಾದಯಾತ್ರೆ ಅನ್ನುವಂಥದ್ದು ನಾವು ನಡೆದಿರುವಂತಹ ಕಾರ್ಯ ನಡೀತಾ ಇದೆ. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತಹ ಒಂದು ಕಾರ್ಯಕ್ರಮ ಇದು ಯಾವುದೇ ಧರ್ಮ ಜಾತಿಯವರಿಗೆ ಮೀಸಲಾಗಿರುವಂತಹವರಲ್ಲ. ಯಾವ ಮನುಷ್ಯನಾಗಿರುವಂತಹ ವ್ಯಕ್ತಿ ದುಶ್ಚಟಗಳಿಗೆ ಬಲಿಯಾಗಿರ್ತಾನೆ ಅವುಗಳನ್ನ ನಮ್ಮ ಪಾದಕ್ಕೆ ನೀವು ಸಮರ್ಪಣೆ ಮಾಡ್ರಿ, ನೀವು ಒಳ್ಳೆಯ ಬದುಕನ್ನ ಬದುಕ್ರಿ ಅನ್ನುವಂತಹ ಉದ್ದೇಶ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರದಾಗಿದೆ. ಈ ಇಸ್ಲಾಂ ಧರ್ಮದ ಎಲ್ಲ ಸಮಸ್ತರು ಹಿರಿಯರು ಕೂಡಿಕೊಂಡು ಒಂದು ಮಾತನ್ನ ಅರಿಕೆ ಮಾಡಿಕೊಂಡು ಪೂಜ್ಯರಿಗೆ ನಮ್ಮ ಧರ್ಮದ ಎಲ್ಲ ಜನರಿಗೆ ಎಲ್ಲ ಮನುಷ್ಯರಾದ ಪೂಜ್ಯರ ಧ್ವನಿ ಇಲ್ಲಿ ಮೈಕ್ ಇಲ್ಲದೆ ಇರುವಂತಹ ಕಾರಣದಿಂದ ಆ ಪೂಜ್ಯರ ಪರವಾಗಿ ನಾವು ಈ ಇಸ್ಲಾಂ ಧರ್ಮದ ಪ್ರಮುಖರಿಗೆ ಕೇಳ್ಕೊಳ್ಳುವುದು ಏನಂತಂದ್ರೆ ಆ ಪೂಜ್ಯರು ನಿಮ್ಮ ಈ ಊರಿಗೆ ಬಂದಿದ್ದಾರೆ. ಈ ಬಂದಿರುವಂತಹ ಕಾರಣ ಇಷ್ಟೇ, ನಮಗೆ ಭಾವೈಕ್ಯತೆ ಮನೋಭಾವನೆಗೆ ಕಾಣಿಕೆ ಕೊಡ್ರಿ ಅನ್ನುವಂತಹ ಭಾವನೆ ನಮ್ಮದಾಗಿಲ್ಲ. ನೀವು ದುಶ್ಚಟಗಳನ್ನ ಕುಡಿಯೋದು ತಿನ್ನೋದು ಇಸ್ಪೇಟ್ ಆಡೋದನ್ನ ಬಿಟ್ರೆ ನಿಮ್ಮ ಜೀವನ ಪರ್ಯಂತರವಾಗಿ ಆ ಪೂಜ್ಯರಿಗೆ ಕಾಣಿಕೆ ಕೊಟ್ಟ ಹಾಗೆ ಹಣವನ್ನು ನೀಡಿದ ಹಾಗೆ ಆಗ್ತದೆ ಅನ್ನುವಂತಹ ಇಸ್ಲಾಂ ಮನೋಭಾವ ಪೂಜ್ಯರಲ್ಲಿ ಆಗಿರೋದ್ರಿಂದ ನಾವು ಈಗಾಗಲೇ ಮಹನೀಯರನ್ನು ನಾವು ಮಾತಾಡ್ತೀವಿ, ಅವರು ನಾವು ಬಿಡ್ತೇವೆ ಅನ್ನುವಂತಹ ಭಾವನೆಯಿಂದ ಆ ಪೂಜ್ಯರಿಗೆ ಮಾತಾಡ್ತಿದ್ದಾರೆ. ಇಲ್ಲಿರುವಂತಹ ಯಾರಾದರೂ ಅದಕ್ಕೆ ಸಮರ್ಪಣೆ ಮಾಡಬೇಕು. ಯಾರಾದರೂ ಇಸ್ಲಾಂ ಧರ್ಮದ ಬಂಧುಗಳಿದ್ರೆ ಅವರು ನಮಾಜ್ಗೆ ಹೋಗುವಂತಹ ಸಮಯ ಆಗ್ತಿರೋದ್ರಿಂದ ಇಲ್ಲಿರುವಂತಹ ಸಂಕ್ಷಿಪ್ತ ಕಾರ್ಯಕ್ರಮಕ್ಕೆ ಇಲ್ಲೇ 2 ಮಾತುಗಳನ್ನು ಹೇಳಿ ಮುಂದೆ ಸಾಮಾಜಿಕವಾಗಿರುವಂತಹ ಮತ್ತು ಸಾರ್ವಜನಿಕ ವೇದಿಕೆ ನಮ್ಮ ಪಂಚಾಯತಿ ಆವರಣದಲ್ಲಿ ನಡೀತಿದೆ. ಇಲ್ಲಿರುವಂತಹ ಯಾರಾದರೂ ಇಸ್ಲಾಂ ಧರ್ಮದ ಬಂಧುಗಳು ನಾನು ಇನ್ಮೇಲೆ ಕುಡಿಯೋದನ್ನು ಬಿಡ್ತೇನೆ, ತಿನ್ನೋದನ್ನ ಬಿಡ್ತೇನೆ, ಸೇದೋದನ್ನ ಬಿಡ್ತೇನೆ ಅಂತಂದ್ರೆ ಪೂಜ್ಯರ ಹತ್ತಿರ ಬಂದು ನೀವು ಹೇಳಿ ಹೋದ್ರೆ ಒಳ್ಳೇದಾಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನೀವು ಸ್ವಾಗತಿಸಿರುವಂತಹ ಕಾರ್ಯ ನಿಮ್ಮ ಮಸೀದಿಯೊಳಗೆ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಬಹುಶಃ ಪೂಜ್ಯರು ನನಗೆ ಹೇಳ್ತಾ ಇದ್ರು, ಇದು ಬಹುಶಃ ನಮಗೆ ಮಸೀದಿ ಅನಿಸ್ತಾ ಇಲ್ಲ, ಇದು ಯಾವುದೋ ಒಂದು ಈಶ್ವರ ಗುಡಿ ಅಥವಾ ಅಲ್ಲಾವಿನ ಮಂದಿರದೊಳಗೆ ನಾವು ಪ್ರವೇಶ ಮಾಡ್ತೇವೆ ಅಂತಹ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಒಂದು ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಲಿ. ಯಾರಾದರೂ ದುಶ್ಚಟಗಳನ್ನು ಬಿಡುವಂತವರಿದ್ರೆ ನೀವು ಪೂಜ್ಯರ ಹತ್ರ ಬಂದು ಬಿಡ್ತೇನೆ ಅನ್ನುವಂತಹ ಮಾತುಗಳನ್ನು ಹೇಳ್ರಿ ಅಂತ, ಅವಕಾಶ ಇದ್ರೆ ಸಮಯ ಸಿಕ್ಕರೆ ನೀವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ರಿ ಅಂತ ಹೇಳಿ ದಯಮಾಡಿ ಸ್ವಾಮಿಯರ್ ಕಾಲ್ ಬಿದ್ದು ನಾ ಇವತ್ತಿಂದ ಬಿಡ್ತಾನಪ್ಪ ಪಣ ತೊಡ್ರಿ. ನಮ್ಮ ಇದ್ರಿಗೂ ಹಂಗೈತಿ, ಒಮ್ಮೆ ಏನಾದ್ರೂ ತಪ್ಪು ಮಾಡಿದ್ರೆ ತೋಬಾ ಮಾಡ್ರಿ, ಮುಂದೆ ಮಾಡೋದಿಲ್ಲ ಅಂತಂದ್ರ ಅದು ಮೋಕ್ಷಕ್ಕೆ ಹೊಂತ. ಆದ್ರೆ ಬಹಳ ಒಳ್ಳೆಯ ಸ್ವಾಮಿರ ಅಭಿನಂದನೆ. ಇದಕ್ಕೆ ಹೋಗಿದ್ವಿ ಹಂದಿಗ್ನೂರಿಗೆ, ಅಲ್ಲ ಉದ್ಘಾಟನೆ ಮಾಡಕತ್ತೀರಿ ನೀವು. ಫಸ್ಟ್ ನೀವೇ ಕನವಳ್ಳಿ ಒಳಗ ಭಾಳ ಮಂದಿ ಬಿಡ್ಬೇಕಿದಲ್ಲ, ಮುಟ್ಟುವಂಗಿಲ್ಲ ಮೇಲೆ ಚಿಕ್ಕಲಿಂಗದ ಹಳ್ಳಿಗೆ ಹೋಗಿದ್ವಿ. ಇಸ್ಲಾಂ ಧರ್ಮದವ್ರು ಒಬ್ರು, ಬಹಳ ಮಂದಿ ನಮ್ಮ ವಿಡಿಯೋದಾಗ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ನಾವು ಎಷ್ಟು ಮಂದಿ ಇಸ್ಲಾಂದವ್ರು ಬಿಡ್ತೀವಿ ಅಂತ. ಈ ವೆಬ್ಸೈಟ್ಗೆ ಹಾಕ್ತೀವಿ, ಅವಾಗ ನೋಡ್ಕೊಳ್ಳಿರಂತ ಈ ಸಮಾಜಕ್ಕೂ ಏನ್ ಕೊಡುಗೆ ಕೊಟ್ಟಿವಿ ನಾವು ಅಂತ. ಒಬ್ಬ ಮನುಷ್ಯ 500 ರೂಪಾಯಿದಿಂದ 700 ರೂಪಾಯಿದು ಒಂದು ದಿವಸ ಕುಡಿತಾರೆ ಚಿಕ್ಕಲಿಂಗ ಹಾವೇರಿ ಮಕ್ಕಳು. ಆ ಮನುಷ್ಯ ನಾವು ಚಟ ಬಿಡಿಸಿದ್ವಿ. ಒಂದು ಮಾನಸಿಕ ನೋವಿನಿಂದ ನಾ ಕುಡಿತಾ ಇದ್ದೆ ಅಂತ ಹೇಳಿದ. ಆತಗೆ ನಾ ಹೇಳಿದ್ದು ಒಂದೇ, ಚಟ ನೀ ನನಗೆ ಬಿಡು, ನಿನ್ನ ಮಾನಸಿಕ ನೋವು ನಾನು ತಗೋತೀನಿ ಅಂತ ಒಂದು ಮಾತನ್ನ ನಾ ಹೇಳಿದೆ. ಅವನು ಬಹಳ ವಿಶೇಷ ಅಂತಂದ್ರೆ 100 ಜನ ಅಲ್ಲ, 1000 ಜನ ಇಸ್ಲಾಂ ಧರ್ಮದವರು ನಮಗೆ ಚಟ ಹಾಕ್ಯಾರ. ನೀವೊಬ್ಬರ ಅಲ್ಲ, ನಮ್ಮ ಜೋಳಿಗೆ ಇರೋದು ಜಾತ್ಯತೀತ ಧರ್ಮಾತೀತ ಜನಪರವಾಗಿರುವಂತ ಜೋಳಿಗೆ ಅನ್ನೋದನ್ನ ಗಮನಿಸ್ಬೇಕು. ನನಗೊಂದು ಬಹಳ ಖುಷಿ ಆಗತ್ತೆ ಹೇಳ್ಕೊಳಕ. ಹಂದಿಗ್ನೂರಿಗೆ ಹೋಗಿದ್ವಿ. ಹಂದಿಗ್ನೂರೊಳಗೆ ಮಸೀದಿಗೆ ಹೋದ್ವಿ. ಅಲ್ಲಿ ಮಸೀದಿ ಒಳಗೆ ಒಬ್ರು ಮೌಲ್ವಿ, ಅವ್ರು ಇದೇ ಊರಾಗ ಹುಟ್ಟಿದವ್ರು. ಈ ಊರಾಗ ಹುಟ್ಟಿದವ್ರು, ಇದೇ ಊರಾಗ ಹುಟ್ಟಿದವ್ರು ಅಲ್ಲಿದಾರ.
ಬಹಳ ಖುಷಿಯಾಗಿದ್ದೇನಪ್ಪಾ ಅಂದ್ರೆ ಆ ಮನುಷ್ಯ ಎಷ್ಟು ಚಲೋ ಕೆಲಸ ಮಾಡ್ಯಾನಂದ್ರೆ ಇಡೀ ಹಂದಿಗನೂರಿನ ಮುಸ್ಲಿಂ ಸಮಾಜದಾಗ ಪ್ರತಿಯೊಂದು ಮನೆಗೆ ಹೋಗಿ ಯಾರೊಬ್ರು ಕುಡಿಯಂಗಿಲ್ಲ, ಸೇದಂಗಿಲ್ಲ, ಇಸ್ಪೆಟ್ಟಡಂಗಿಲ್ಲ, ಎಲ್ಲಾ ಚಟ ಬಿಡಿಸೋ ಕೆಲಸ ಮಾಡ್ಯಾರ. ನಾವು ಅವತ್ತಿನ ದಿವಸ ಅವ್ರನ್ನ ಮಠದಾಗ ಕರ ದೊಡ್ಡ ಪ್ರಮಾಣ ಸನ್ಮಾನ ಮಾಡಿದ್ವಿ. ಬಹಳ ದೊಡ್ಡ ಕೆಲಸ ಆಗೈತಿ ಅಂತೇಳಿ ಇಲ್ಲೇ ಇಸ್ಲಾಂ ಸಮಾಜ ಜೀವಂತವಾಗೈತಿ, ದೊಡ್ಡ ಪ್ರಮಾಣ ಐತಿ, ಬೆಳೆದು ನಿಂತೈತಿ. ಇನ್ನೂ ಎತ್ತರಕ್ಕೆ ಬೆಳಿಬೇಕಾದ್ರೆ ಚಟ ಬಿಡ್ಬೇಕು, ಬೇರೆ ಏನಿಲ್ಲ. ಚಟ ಬಿಟ್ರೆ ಲಾಭ ಆಕೈತಿ. ಈಗ ಎಷ್ಟು ಮಂದಿ ಬಿಡ್ತೀರಿ ಬಿಡ್ರಿ, ಉಳಿದವ್ರು ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ರಿ. 1 ಗಂಟೆಗೆ ನಮಾಜ್ ಟೈಮಿಗೆ 10 ನಿಮಿಷ ನಾವು ಮೊದಲ ಬಿಡ್ತೀವಿ. ಈಗ ಅಲ್ಲಿ ಹೋಗ್ಬಿಡೋದು. ಕೋರಿಕೆಗೆ ಹೋಗಟ್ಟು ಕನ್ನಡ ಇನ್ನೂರ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ ಮತ್ತು ಕಲಾವಿದರೇ, ಮೇಳದವರೇ, ಇಷ್ಟು ಸುಂದರವಾದ ಪಾದಯಾತ್ರೆಯನ್ನು ನೆರವೇರಿಸುತ್ತೆ ಅಂತ ಹೇಳಿ ನಾವು ಕನಸಿನಲ್ಲೂ ಸಹಿತ ಅಂದುಕೊಂಡಿರಲಿಲ್ಲ. ಅಪರೂಪದ ಪಾದಯಾತ್ರೆಯನ್ನ ಮಾಡಿದ್ದೀರಿ, ಬಹಳ ದನವಿದ್ದೀರಿ. ಹರಿಜನರ ಕೇರಿ ಒಳಗಂತೂ ಅದೇನು ಅಸಾಧ್ಯವಾದ ವ್ಯವಹಾರ ಕರೀತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ಯಾವ ಹುಬ್ಬಳ್ಳಿ, ಬ್ಯಾಡಗಿ, ರಾಣಿ ಬಹುಶಃ ಇತಿಹಾಸ ಕನವಳ್ಳಿ ಒಳಗ ಹೂವಿನ ರಸ್ತೆ ನಿರ್ಮಾಣ ಆಗಿದ್ದು ಮೊದಲನೇ ಸಾರಿ. ಇಷ್ಟು ದಿವಸ ಕಲ್ಲು ಮಣ್ಣಿನ ರಸ್ತೆ ನಿರ್ಮಾಣ ಆಗಿತ್ತು, ಡಾಂಬರ್ ರಸ್ತೆ ಆಗಿತ್ತು. ಇವತ್ತ ಏನಾಯ್ತು, ಕನವಳ್ಳಿ ಒಳಗ ಹೂವಿನ ರಸ್ತೆ ನಿರ್ಮಾಣ ಆಗಿತ್ತು. ಸ್ವರ್ಗದಲ್ಲಿ ಮಾತ್ರ ಹೂವಿನ ರಸ್ತೆಗಳಿದ್ದಾವೆ ಅಂತ ನಾವು ಕೇಳಿದ್ವಿ, ಅಂತಿದ್ವಿ. ಬಹಳ ಚಲೋ ಕೆಲಸ ಮಾಡಿ ನಿಮ್ ಕೆಲಸ ನೀವು ಮಾಡಿದ್ರಿ. ಈಗ ನಮ್ಮ ಕೆಲಸ ಪ್ರಾರಂಭ. ಇಷ್ಟೊತ್ತಿನ ತನಕ ನಿಮ್ ಕೆಲಸ ಮುಗೀತೀವಿ, ನಮ್ಮ ಕೆಲಸ. ನಾವು ನಿಮ್ಮೂರಿಗೆ ಬಂದಿದ್ದು ಈಗ ನಾವು ಅವಕಾಶ ಕೊಡಂಗಿಲ್ಲ. ಮತ್ತೆ ಈ ಉದ್ಘಾಟನೆ ಮತ್ತ ಸರಾಯಿ ಕುಡಿಯೋರಿಗೆ, ಓಸಿ ಇಸ್ಪೆಕ್ಟರ್ ಅವರಿಗೆ, ಗುಟ್ಕಾ ತಂಬಾಕ ತಿನ್ನೋರಿಗೆ, ಇಂಥವ್ರಿಗೆಲ್ಲ ಅವಕಾಶ ಕೊಡ್ತೀವಿ. ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು. ಅವ್ರು ಇವತ್ತಿನಿಂದ ಚಟ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಬೇಕು. ಚಟಕ್ಕೆ ಸಂಬಂಧಪಟ್ಟ ವಸ್ತು ನಮ್ಮ ಜೋಳಿಗೆಗೆ ಹಾಕ್ಬೇಕು. ಚುಟ್ಟ ಸೇರ್ತೀರಿ, ಸಿಗರೇಟ್ ಸೇರ್ತೀರಿ ಅಂತ ಇಟ್ಕೊಳ್ಳಿ. ಇವತ್ತಿನಿಂದ ಸೇದಬಾಡ್ರಿ ಅಂತ ಅವರಿಂದ ಈ ಕಾರ್ಯಕ್ರಮದ ಉದ್ಘಾಟನೆ. ಏರಿಕೆ ಹತ್ತಾಕಿ ಹೆದರಾಕತ್ತಿದ್ದ. ಇದು ಗುರುಗಳು ಕುಂತ ವೇದಿಕೆ, ಇದನ್ನು ನಾವು ಹತ್ತಬಾರದು. ಅಷ್ಟು ದೊಡ್ಡ ಜಾಗಕ್ಕೆ ನಾವು ಹೆಂಗ ನೋಡ್ರಿ, ಈ ಜಾಗದ ಮೇಲೆ ನಿಂತು ಉದ್ಘಾಟನೆ ಮಾಡುವಷ್ಟರ ಮೆಟ್ಟಿಗೆ ಚುಟ್ಟ ಸಿಗರೇಟ್ ಮಾಡೋದ್ರಿಂದ ಹಾಳಾಗ್ತೀರಿ ಅನ್ನೋದು ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ನಾವು ಬಾಲ್ಯವಂಶದ ಮಠವನ್ನ ಕಟ್ಟಿಸಿದ್ವಿ, ದೊಡ್ಡ ಪ್ರಮಾಣ ಕಟ್ಟಿಸಿದ್ವಿ. 4-5 ಕೋಟಿ ಗಂಟೆ ಹಣ ಖರ್ಚಾಗಿದೆ. ಆಗ್ಬೇಕಾಗಿದ್ರೆ ಒಂದು 5 ಜನನೋ 11 ಜನ ಸ್ವಾಮಿಗಳು ಕರೆಸಿ ಉದ್ಘಾಟನೆ ಮಾಡಿ ಬಿಡ್ಬೋದಾಗಿತ್ತು. ನಾವು ವಿಚಾರ ಮಾಡಿದ್ವಿ, ಇದು ಉದ್ಘಾಟನೆ ಅಲ್ಲ. ಈ ಮಠದ ಉದ್ಘಾಟನೆ ಆಗಬೇಕಾದ್ರೆ 111 ಹಳ್ಳಿ ಪಾದಯಾತ್ರೆ ಮಾಡಬೇಕು. ಕನಿಷ್ಠ 11,000 ಜನರನ್ನು ಚಟ ಬಿಡಿಸಿ ಮಠದ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಹಳ್ಳಿ ಮೇಲೆ ಪಾದಯಾತ್ರೆ ಮಾಡ್ತೀವಿ.
ನಿಮ್ಮ ಊರಿಗೆ ಬಂದಿವಿ. ನಾವು ಬಂದಿದ್ದು ಚಟದ ಭಿಕ್ಷೆಗೆ. ಚಟದ ಭಿಕ್ಷಾ ಮಸೀದಿ ಒಳಗೆ ಒಬ್ಬರು ಬೀಡಿ ಹಾಕ್ಯಾರಷ್ಟ. ದಾರ್ಯಾಗ ನಮ್ಮ ಹಾವೇರಿ ಸ್ವಾಮಿಗಳಿಗೆ ಯಾರೋ ಒಂದಿಬ್ರು 3 ಮಂದಿ ಮಾತು ಕೊಟ್ಟಾರ, ಅಲ್ಲೇ ಬರ್ತೀವಿ ನಡ್ರಿ ಹಾಕ್ತೀವಿ ಅಂತ ಹೇಳಿ. ಈಗ ಬಡಿಗೇರಿ ಜಕಣಾಚಾರ್ಯ ಬಂದಾನ, ಅವ ಒಬ್ಬರು ಧೈರ್ಯ ಮಾಡ್ಬೇಕ್ರಿ. ಮತ್ ಇನ್ನೊಂದು ಹೇಳೋಣ ನಿಮಗೆ, ನಾವು ಸಾಧ್ಯವಾದ ಮಟ್ಟಿಗೆ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತ ಅನ್ಕೊಂಡಿವಿ, ನಿಮ್ಮನ್ನ ಚಲೋ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಯಾರು ಸ್ವ ಇಚ್ಛೆಯಿಂದ ಎದ್ದು ಬರ್ತೀರಿ, ಇನ್ನೊಬ್ಬರ ಮನುಷ್ಯ ಚಲೋ ಮನುಷ್ಯ ಇದ್ದಂಗ. ಶಬಾಷ್. ಇಲ್ಲ, ಅವನು ಕರೆ ಐತಿ, ಕರೆ ಐತಿ, ಸುಳ್ಳಿನಲ್ಲ. ಆದ್ರ ಬಿಡಕ್ ಆಗ್ತೈತಿ. ಇನ್ನೊಬ್ರು ಯಾರು ಸೇರಿದ್ರೆ ಅವರು ಹುಟ್ಟೋದೆ ಇನ್ನೊಬ್ಬರನ್ನ ಕೆಲಸ ಕೊಟ್ಟಿರ್ತಾರ. ಚಟ ಕಲಸವರು ಎದಕ್ ಹುಟ್ಟ್ಯಾರ? ಚಟ ಕಲಿಸಿ, ಆರೋಗ್ಯ ಕೆಡಿಸಿ, ಮನೆ ಹಾಳು ಮಾಡೋ ಯಾರು ಹೇಳ್ತೀವಿ ಅಂದ್ರೆ ಗುಡ್ಡಪ್ಪ ಹರಪನಹಳ್ಳಿಗೆ ಚಪ್ಪಾಳೆಯೊಂದಿಗೆ ವೇದಿಕೆಗೆ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಸ್ವಂತ ಮನಸ್ಸಿನಿಂದ ಬಂದಿರ ನಾವು ಯಾರು ಮಾತಿ ಕೇಳಿದ್ರೆ ಬಿಡೋದು ಕರೆನ, ಕುಡಿಯೋದು ಬಿಡ್ತೀರಿ, ಸೇರೋದು ಬಿಡ್ತೀರಿ, ಎರಡೂ. ನೀವು ಉದ್ಧಾರಕ್ಕೆ ನೋಡಪ್ಪ, ಬಿಟ್ಟಿ ಅಂತಂದ್ರ ಉದ್ಧಾರ ಆಗಿರ್ತೀವಿ. ಬಿಡ್ತೀಯ ಈಗ ಮತ್ತ ಚುಟ್ಟ ತೆಗೀಲಿ, ಹೊರಗೆ ತೆಗಿಬೇಕ. ನಮ್ ಗುಡ್ಡಪ್ಪ ಹರಪನಹಳ್ಳಿಯವರು ಸರಾಯಿನೂ ಕುಡಿಯಲ್ಲ ಅಂತಾರೆ, ನಾನು ಬೀಡಿನೂ ಸೇದಲ್ಲ ಅಂತಂತಾರ. ಈಗ ಆಗೈತಿ ಏನಂದ್ರೆ ಬಲಗೈಯಾಗ ಚುಟ್ಟ ಹಿಡ್ದಾರ, ಎಡಗೈಯಾಗ ಕಾರಿಕ ಹಿಡ್ದಾರ. ಅಂದ್ರೆ ಮೊದಲಿಗೆ ಅವ್ರು ತಂದಿದ್ದು ಏನಂದ್ರೆ ಕಾಣಿಕೆಯನ್ನು. ಸ್ವಾಮಿಗಳು ಬಂದ ಕೂಡಲೇ ನೀವು ಕೈಯಾಗಿ ಹಿಡ್ಕೊಳ್ಳೋದು ಕಾಣಿಕನ. ಯಾಕಂದ್ರೆ ನಾವು ಸ್ವಾಮಿಗಳು ಅಂದ್ರೆ ಎದಕ್ಕೆ ಮೀಸಲಾಗ್ಯಾವ ಅಂದ್ರೆ ಕಾಣಿಕಾಕನ ಮೀಸಲಾಗಿಬಿಟ್ಟಿವಿ. ಇವ್ರು ಕಾಣಿಕ ಹಾಕಿಬಿಟ್ರೆ ಸಮಾಧಾನ ಆಗ್ತಾರ ಅಂತ ನಿಮಗೆ ಗೊತ್ತಾಗ್ಬಿಟ್ಟೆ. ಹಂಗಾಗಿ ಮೊದಲು ತೆಗೆದ ಬಿಡ್ತೇವೆ 100 ನೋಟು 1000 ನೋಟು. ಆದ್ರೆ ಈ ಸ್ವಾಮಿ ಪ್ರಥಮ ಸ್ಥಾನ ನಾನು ನೋಟಿಗೆ ಕೊಡಂಗಿಲ್ಲ, ಚಟಕ್ ಕೊಡ್ತಾನೆ. ಚಟಕ್ ಯಾರು ಚಟ ಬಿಡ್ತೀರ ಅವ್ರಿಗೆ ಪ್ರಥಮ ಸ್ಥಾನ. ನಮ್ ಗುಡ್ಡಪ್ಪ ಸ್ವಂತ ಮನಸ್ಸಿನಿಂದ ಬಂದಾನ. ಈಗ ಬಲಗೈಯಾಗ ಬೀಡಿ ಹಿಡಿದೆಯಲ್ಲಪ್ಪ, ಅವನು ಹಾಕ್ತೀಯ? ಮುರಿಬೇಡ ನಮಗೆ ಬೇಕಾಗ್ಯವು. ಇಲ್ಲಿ ಜೋಳಿಗೆ ಇತ್ತು, ಅದ್ರ ಸಲುವಾಗಿ ಹಾಕ. ಈಗ ಜೋಳಿಗೆ ಎದ್ರದು ತಡಿ. ಈಗ ಇವತ್ತು ಮೊದಲನೇ ಒಳ್ಳೆದು ಅದು ತುಂಬಿರ್ತೈತ್ರಿ, ಅದನ್ನ ಖಾಲಿ ಮಾಡ್ಬೇಡಿ. ಈಗ ಅದರೊಳಗೆ ನೋಡಿ ಇಲ್ಲಿ ನೋಡಂತ ಅದಾವಿಲ್ಲ, ಬೇರೆ ಹಾಕಿದ್ರು, ನೀನು ಹಾಕಿ. ಶಬಾಷ್. ಇನ್ಮೇಲೆ ಕೇಳಲ್ಲ, ಮತ್ ಬಾಟ್ಲಿ ಇಟ್ಟೈತಿ ಅಲ್ಲ. ಈಗ ನನಗಂತೈತಿ ನಶೆ ಐತೋ ಇಲ್ಲೋ, ಸ್ವಲ್ಪ ಐತೆ ಅನ್ನೋದ್ರಲ್ಲ ಗುಂಗು. ನಾ ಏನಂತೀನಿ, ನೀನ್ ನಿಚ್ಚಳಿದ್ದೀನಿ. ಮತ್ತ ಈಗ ಒಂದು ಗಾದಿ ಮಾತಾಯ್ತು ನಿಮ್ ಸಲುವಾಗಿ, ನಿಷೇಧಾಗಿನ ಮಾತು ಕಿಸೆದಾಗಿರುವುದಿಲ್ಲ ಅಂತೇಳಿ. ಶಬಾಷ್. ಈಗ ನೋಡ್ರಿ, ಚಟದ ಜೋಳಿಗೆಗೆ ಚಟ ಹಾಕ್ಯಾನ, ಮಠದ ಜೋಳಿಗೆ ಅಂತ ಒಂದೈತಿ. ಒಂದು ಚಟದ ಜೋಳಿಗೆ, ಇನ್ನೊಂದು ಮಠದ ಜೋಳಿಗೆ ಕಾಣಿಕ ಹಾಕಿಲ್ಲ. ಬಳಸಿದ್ದು ಈಗ ನಾವು ಗುಡ್ಡಪ್ಪಗೆ ಪ್ರಸಾದ ಕೊಡ್ತೀವಿ. ನಮ್ಮ ಕಾರ್ಯಕ್ರಮದ ಮೊದಲ ಉದ್ಘಾಟಕ ಗುಡ್ಡಪ್ಪ ಹರಪನಹಳ್ಳಿ. ಇದ್ರದೆಲ್ಲ ವಿಡಿಯೋ ಶೂಟಿಗೆ ಒಂದು ಸಾರಿ ವೆಬ್ಸೈಟ್ಗೆ ಹಾಕಿಬಿಟ್ರೆ ಇತಿಹಾಸದಾಗ ಹೋತ. 10 ವರ್ಷ ಬಿಟ್ರ ನೋಡ್ಕೋರಿ, 50 ವರ್ಷ ಬಿಟ್ರ ನೋಡ್ಕೋರಿ, ನಿಮಗ ಕಾಣ್ತೈತದು. ನಿಮಗ ಬರೀ ಸಾಸ್ವಿ, ಗುಗ್ಲ, ಲೋಬಾನ, ದಶಾಂಗ, ರೇಷ್ಮೆ ಬಟ್ಟೆ, ತುಪ್ಪ ಹಾಕಕ್ ಸುಡ್ತಾರ. ಆದ್ರೆ ನಮ್ಮ
ಚಟದಾಗ ಒಂದು ಹೋಮ ಇಟ್ಟಿವಿ, ಇದು ಯಾವುದೂ ಇಲ್ಲ. ನಾವು ಚಟದೊಳಗೆ ಹಾಕೋದು ಚುಟ್ಟ, ಸಿಗರೇಟು, ತಂಬಾಕ, ಗುಟ್ಕ, ಓಸಿ, ಇಸ್ಪೆಟ್ಟೆಲಿ, ಓಸಿ ಚಾರ್ಟು, ಸರಾಯಿ ಬದ್ಲಿ ಇದು ತುಪ್ಪದ ಬದ್ಲಿ ಸರಾಯಿ ಹಾಕಿ 7ನೇ ತಾರೀಕಿಗೆ ಈ ಹೋಮ ಇಟ್ಟಿವಿ ನಾವು. ಅದರಾಗಿ ಅಷ್ಟು ಹಾಕಿ ಸುಟ್ಟು ಬಿಡ್ತೀವಿ. ಅದರ ಆ ಹೋಮಕ್ಕೂ ಈ ಹೋಮಕ್ಕೂ ಏನು ವ್ಯತ್ಯಾಸ ಅಂತ ನೀವು ಪ್ರಶ್ನೆ. ಚಟದ ಭಿಕ್ಷೆ ಬಂದ್ರೆ ಸಾಲದು. ಆದ್ರೆ ಗುಡ್ಡಪ್ಪ ಮೊದಲು ಗುಡ್ಡಪ್ಪ ಇದ್ದಂಗಿದ್ನ ಏನ ಕುಡಿದು ಕುಡಿದು ಸೇರಿ ಸೇರಿ ಕಡ್ಡೆಪ್ಪ ಆಗ್ಬಿಟ್ಟ. ನನ್ನ ಆಸೆ ಗುಡ್ಡಪ್ಪನಾಗೆ ಗುಡ್ಡಪ್ಪ ಬೆಟ್ಟಪ್ಪ ಆಗ್ಬೇಕು. ಬರೀ ಗುಡ್ಡ ಆಗೋದಲ್ಲ, ಬೆಟ್ಟ ಆಗಬೇಕು, ದೊಡ್ಡವಾಗಬೇಕು, ಎತ್ತರ ಆಗಬೇಕು, ಚಲೋ ತಯಾರಿ ಆಗಬೇಕು. ಸೇರೋದ್ರಿಂದ ಕುಡಿಯೋದ್ರಿಂದ ನಾಶ ಆಗಿರ್ತೀರಿ. ಎಷ್ಟೋ ಜನ ಕುಡಿದು 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 ಸಾಯಬಾರ್ದು ವಯಸ್ಸಿನಾಗ, ಸೇರಿ 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 ಸಾಯಬಾರ್ದು ವಯಸ್ಸಿನಾಗ ಸಾಯೋದನ್ನ ನೀವು ನೋಡಿರಿ. ಓಸಿ ಇಸ್ಪೆಟ್ಟ ಆಡೋರು ಕಿಸೆದಾಗಿನ ರೊಕ್ಕ, ಮೈ ಮೇಲಿನ ಬಂಗಾರ ಮಾರಿ ಅಲ್ಲೇ ಕುಂತ ಜಾಗದಾಗ ಹೊಲನ ಯಾರಿಗಾರಲ್ಲ ಅವನಿ ಹಾಕಿ ಅಂತವರೆಲ್ಲ ಉದ್ಧಾರ ಆಗ್ಬೇಕು, ಬದಲಾವಣೆ ಆಗ್ಬೇಕಂತ ನಾವು ಅಪೇಕ್ಷೆ ಪಟ್ಟಿವಿ. ಯಾರು ಬರ್ತೀರಿ ಬರ್ರಿ. ಒಬ್ಬ ಗುಡ್ಡಪ್ಪ ಬಂದ್ರ ಮುಗಿತಲ್ರಿ, ಮತ್ತೆ ಉದ್ಘಾಟನೆ ಮಾಡಿಸ್ರಿ ಅನ್ಬಹುದು. ಗುಡ್ಡಪ್ಪ ಒಬ್ಬನ ಬಂದಾನ, ದೀಪ ನೋಡಿದ್ರೆ ಇದದು ಸಮಯದಾಗ ಒಬ್ಬೊಬ್ರು ಒಂದೊಂದು ಹಚ್ಬೇಕಲ್ಲ, ಒಬ್ಬೊಬ್ರು ಒಂದೊಂದು ಬತ್ತಿ ಹಚ್ಬೇಕು. ಈಗ ಚುಟ್ಟ ಮತ್ತು ಸರಾಯಿದ್ದು 2 ಹೋತು ಗುಡ್ಡಪ್ಪಂದು. ಇಸ್ಪೆಟ್ ಆಡೋರು ಬರ್ರಿ. ಈ ಊರಾಗ ಇಸ್ಪೆಟ್ ಆಡ್ತಾರಿಲ್ಲ ಯಾಕವಾ? ನೀವ ಕರೆ ಹೇಳೋರು. ಶಬಾಷ್ ಶಬಾಷ್. ನನಗೆ ನನಗೆ ಬಹಳ ಖುಷಿ ಆಯ್ತು. ಹಿಂಗ ವಯಸ್ಸಿನ ಹುಡುಗರು ಬರ್ಬೇಕು. ಗುಡ್ಡಪ್ಪ ಆಗ್ಲಿ 50 ದಾಟ್ಯಾನ. ನಿನ್ನ ಹೆಸರೇನಪ್ಪ? ಫಕೀರೇಶ್. ಬಾ ತಮ್ಮ, ಬಾ 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 ಮೇಲೆ. ನಿನ್ನ ಹೆಸರೇನಪ್ಪ? ನಮ್ಮ ರಾಜು ಬಂದ, ನಮ್ಮ ಫಕೀರೇಶ್ ಬಂದ. ಫಕೀರೇಶ್, ನೀ ಏನ್ ಬಿಡ್ತಿ? ಎಷ್ಟು ಚಲೋ ಸುದ್ದಿ ತಂದ್ರಿ. ನಾ ಎದ್ದ ಬಿಡ್ತೇನೆ. ನಮ್ಮ ಫಕೀರೇಶ ಅದರ ಇನ್ ಮೇಲೆ ನಾನು ಇಸ್ಪೆಟ್ಟು ಆಡಲ್ಲ. ಬೆಳಿಬೇಕಾದವ, ಚಲೋ ಆಗ್ಬೇಕಾದವ. ಇನ್ ಮೇಲೆ ಯಾವ ಮಕ್ಕಳದವ, ಎಷ್ಟು ವರ್ಷ ಮದುವೆ. ಬಾರಪ್ಪ ಈ ಕಡೆ ಬಾ. ಹೇಳಕತ್ತೇನ ಕುಡಿಯೋದಿಲ್ಲ ಅಂದರೆ ಇಸ್ಪೆಟ್ ಆಡೋದಿಲ್ಲ ಅಂತ. ತಂಬಾಕನ್ನು ಬಿಟ್ಟು ಬಿಡ್ತೀಯ? 3 ಬಿಡ್ತೀಯ? ತಂಬಾಕ್ ಚೀಟ್ ಹಾಕ್ ಮೊದಲು. ಬರೀ ಅದ ಎರಡು ಹಾಕಪ್ಪ. ಇನ್ನು ಮೇಲೆ ಬಿಟ್ಟುಬೇಡ, ಸ್ವಚ್ಛ ಆಗು. ನಮ್ ಫಕೀರೇಶ ವಿಮಲ್ ಬಿಟ್ಟ. ಇನ್ನೊಂದು ಯಾವ್ದು ಬಿಟ್ಟಿ? ಇಸ್ಪೆಟ್. ನಿಮಗ್ ಕೇಳಲಿ ಅಂತ ಅಷ್ಟ ನನಗೆ ನೆನಪಿರ್ತದು. ಇಸ್ಪೆಟ್ ಬಿಟ್ಟ. ಫಕೀರೇಶ ಯಾರ್ಯಾರು ಕೂಡ ಆಡ್ತಿ? ಹೆಸರು ಹೇಳೊಂದಿಟ್ಟು. ಒಬ್ಬನ ಆಡಕ್ಕಂತೂ ಬರುವುದಿಲ್ಲ. ವಾರದಲ್ಲಿ ಕೂಡಿದಾಗ ಆಡ್ತಲವಾಗೈತೆ. ಯಾರ್ಯಾರು ಆಡ್ತೀರಿಪ್ಪ? ಈಗ ನೋಡಿ, ಫಕೀರೇಶ ಇನ್ ಮೇಲೆ ಉದ್ಧಾರ ಆಗಾಕ ಒಂದು ದೊಡ್ಡ ಕಾಲ ಹುಡುಕ್ಯಾನ. ಸ್ವಚ್ಛ ಆದ್ರೆ ಸಾಲಂಗಿಲ್ರಿ. ಊರಾಗಿನ ಜನ ಸ್ವಚ್ಛ ಆಗೋದೇನೈತಲ್ಲ, ಅದು ಕನವಳ್ಳಿ ಸ್ವಚ್ಛ ಆದಂಗ ಊರು ಮತ್ತೆ ಹೊಲಸಾಗ್ಬೋದು. ಆದ್ರೆ ಜನ ಹೊಲಸಾಗ್ಬಾರ್ದು. ಜನ ಸ್ವಚ್ಛ ಇದ್ರೆ ಇಡೀ ಊರು ಯಾವಾಗ್ಲೂ ಸ್ವಚ್ಛ ಇದ್ದಂಗ. ಆನಂದಯ್ಯ ಮಠದ, ಆನಂದಯ್ಯ ಪಟ್ಟೆದ. ಬಾ ಬಾ ಬಾ. ಆನಂದಯ್ಯ ಪಟ್ಟೆದ ಮೊದಲಿನ ಹೆಸರು ಜಗದೀಶ್ ಬರಡಿ. ಬಾಯ್ ಹತ್ತು ಮೇಲೆ ಹತ್ತು. ಪರಮೇಶ್ ಜಾನ್. ಆನಂದಯ್ಯ ಹಿರಿಯಾಳ ಮಠ. ಆನಂದಯ್ಯ ಹಿರಿಯಾಳ ಮಠ ಬಂದ. ಫಕೀರೇಶ ಬರಡಿ ಜಗದೀಶ. ಇನ್ನೊಬ್ರು ಯಾರಂದಿಲ್ಲ?
ಇನ್ನೊಂದು ಹೆಸರು ಹೇಳಿದ್ನಿ, ಬರಡಿ ಆತು, ಜಾಲಿ ಆತು, ಹಿರಿಯ ಮಠ ಆತು, ಮೂರಾತು. ಏನ್ ಮೂರಾತ? ಬಕೀರೇಶ್ ಹೇಳಿದ್ ಮೂರಾತ. ಜಾಲಿ ಬಂದಿಲ್ಲ ಏನಿದೆ ನಾವು ಜಾಲಿ? ಈಗ ತಡಿ, ನಮ್ ಫಕೀರೇಶ್ 3 ಹೆಸರು ಹೇಳ್ಯಾನ. ಈತನ ಫಕೀರೇಶ್ ಸ್ವಲ್ಪ ವಿಶ್ರಾಂತಿ ಕೊಡಲು ಹಿರಿಯ ಮಠ ನೀ ಬಾಯಿ, ನೀನೊಂದು 3 ಹೇಳು. ಮಹೇಶ್ ಸಿಡೆ ನೋಡ್ಬಾ, ಇದ್ದವ್ರ ಮಕ್ಕಳಿದ್ದವ್ರು ಹೇಳಿ ಅವ್ನು ಎಲ್ಲ ಹೇಳಕತ್ತೇಳಿ ಕುಂದ್ರ ಒಂದು ಹೋಮರ್ ಹೇಳಕ್ಕಂತ ನಮ್ಗೆ ದೊಡ್ಡ ಹುಲಿಯೇನವ. ಬೂರ್ಗಟ್ಟಿ ಶರಣ ಹೇಳ, ಬೂರ್ಗಟ್ಟಿ ಶರಣ. ಇನ್ನೊಂದು ಇದ್ದವ್ರು ಎಬ್ಬಿಸಿ ಕಳಿಸ್ರ ಅವ ಹೊಂಟ್ನಲ್ಲ, ಅವ ಯಾರು ಆ ದುಂಡಿಗೆ ಎರಡ್ಕೊಂತ ಹೊಂಟಲ್ಲ. ತಮ್ಮ ಒಂದ ನೆನಪಿನಾಗ ಇಟ್ಕೋರಿ, ನಾನು ಯಾರನ್ನ ಕರೆಯಾಕತ್ತೀನಿ, ಅವರು ಉದ್ಧಾರದ ದಾರಿ ಹಿಡಿತೀರಿ ಈ ಕಡೆ ಬಂದ್ರಿ ಅಂತಂದ್ರ ಉದ್ಧಾರದ ದಾರಿ, ನಿಮ್ಮ ಜೀವನದ ಏಳಿಗೆಯ ದಾರಿ ಅಂತಂದ್ರೆ ಈ ಕಡೆ ಬರ್ಬೇಕು. ಇಲ್ರಿ ನಾವು ಸತ್ಯನಾಶ ಆಗಿ ಹೋಗ್ಬೇಕಂತಂದ್ರೆ ನಿಮ್ ತಿಳಿದ ಕಡೆಗೆ ಬೇರೆ ಕಡೆಗೆ ಎದ್ದು ಹೋಗ್ಬೋದು. ನಮ್ದೇನು ಅಭ್ಯಂತರ ಇಲ್ಲ, ಬರ್ಲೇಬೇಕಂತ ನಮ್ದಿಲ್ಲ. ಆನಂದ ಇನ್ನೊಂದು ಹೆಸರು ಹೇಳಿ, ಯಾರಾದ್ರು ನೀವು ಹೆದರ್ ಮಾಡೋ. ಇನ್ನೊಂದು ಹೇಳಿ, ನಂಗೆ ನೆನಪಾಗೋಲ್ಲ ಅಂತಾನವ, ನೀ ಬಾಯ್ ನೀ ಹೇಳಿ ಎಲ್ಲೋ ಇವ್ರು ನೀ ಸೂರು ಅಂತಂದ್ರೆ ಇವ ಏನಂತಾರ ಗೊತ್ತಂದ್ರೆ, ಯಾರು ಮಾಡ್ತಾರ ಬ್ಯಾಡ್ರಿ ಅಂತಾರ, ನಾ ಮಾಡ್ತೀವತ್ತಿಂದ ಮುಟ್ಟಂಗಿಲ್ಲ ಅನ್ನಕತ್ತಾನ. ನೀ ಮುಟ್ಟಂಗಿಲ್ಲ ಅಂತ ಗಟ್ಟಿಯಾಗಿ ಹೇಳೋದು ಬಹಳ ಚಲೋ ಐತಿ. ಆದ್ರೆ ಯಾರ ಹೆಸರು ಹೇಳಿದ್ರ ನೀನು ಉದ್ದಾರ, ಅವರು ಉದ್ದಾರ, ನೀನಷ್ಟ ಉದ್ದಾರ ಆಗುದು ಹೆಂಗಪ್ಪ, ನಿನ್ ಗೆಳೆಯರ ಒಂದು ಚಲೋ ಆಗುತ್ತೆ. ಈಗ ಇವ 3 ಹೇಳ್ಯಾನ, ನಾವು 2 ಹೇಳ್ಯಾನ. ಬೂಟ್ ರಾಮನ್ ಮಗ, ಬೂಟ್ ರಾಮನ್ ಮಗ ಎಲ್ಲಿದೆಯಪ್ಪ? ಇಲ್ಲದರನೇ ಇಲ್ಲದೆ ಹಿರೇಬಿಟ್ರೇನದು ಸಣ್ಣ ಹುಡುಗ. ಬರ್ರಿ ನಿಮ್ಗೊಂದು ಒಳ್ಳೆ ಟೈಮ್ ಬಂದೈತೆ, ಬರ್ರಿ ನೀ ಹಾಕಪ್ಪ ಮೊದಲು. ಇವತ್ತನಕ ಸೇವಾ ಮಾಡಿ ರೇಸರ್ ನಿಂತಿಗೆ ಇವತ್ತೇ ಹಾಕ್ಬಿಟ್ಲಿ, ನನ್ನ ಜೀವನ ಪಾವನ ಮಾಡ್ಕೋತೀನಿ ಅನ್ನಕ ಚಪ್ಪಾಳೆ ತಂದ. ಯಾರಾದ್ರೂ ಗುರುಗಳು ಬರ್ತಾರಂತಂದ್ರೆ ಬೆಳತನಕ ಸೇವಾ ಮಾಡ್ಬೇಕು, ಜೀವನ ಉದ್ಧಾರ ಮಾಡ್ಕೋಬೇಕು, ಚಲೋ ಆಗ್ಲಿ. ಹುಡುಗ ಪ್ರಸಾದ್ ಆನಂದ ಇದಾರ ಮುಖರ್ಚಿಗೆ ರಾಜು, ನಮ್ಮ ರಾಜು ಚೌಡಮ್ಮನವರು ಬಂದಾನ. ಏನ್ ಬಿಡ್ತೀಪ್ಪ ಮತ್ತ ಅಡಿಕೆಯಲ್ಲಿ ಹಾಕೊಳ್ಳಕ್ ನಮ್ದು ಏನು ನೋಡಿಲ್ಲ. ಇನ್ಮೇಲೆ ಇವರು ಸರಾಯಿ ಕುಡಿಯಲ್ಲ ಅಂತ ಬಂದಾರ. ಚಪ್ಪಾಳೆ ತಟ್ಟ ನಮ್ಮ ರಾಜು ಭಾಗ್ಯದ ಕಡೆಗೆ ಬಂದಾರ. ಜಾಲಿ ಅವ್ರ ಮನಿತನ ಅಂದ್ರ ಕನವಳ್ಳಿ ಒಳಗೆ ದೊಡ್ಡ ಮನಿತನ ಅದ ಅಲ್ಲ, ಹೆಂಗ ಎಲ್ಲ ಚಲೋ ಆಗಲ್ಲ. ನೋಡು, ನೀನ್ ಇವತ್ತಿಂದ ಮುಟ್ಟಬಾರ್ದು, ಸಣ್ಣ ವಯಸ್ಸಿನಾಗಿಂತ ಆಟದಾರಿ ಹಿಡಿಬಾರ್ದು, ಚಲೋ ಆಗ್ಬೇಕು. ಬಿಡ್ತೀಯ? ಈಗ ಹಾಕಿ, ನಮ್ಮ ದೇವಿಗೆ ಹಾಕಿ. ಯಜಮಾನ ಹೆಸರೇನು? ನಿಮ್ಮ ಹೆಸರು? ಚಿಲ್ಲಿ. ನಮ್ಮ ರುದ್ರಪ್ಪ ಸೀಲಿಯವರ ಚಿರಂಜೀವಿ ತಂದೆ ತಾಯಿನ ಕುಡ್ಕೊಂಡ್ ತಗೊಂಡು ಕಡಿಯಾಕ್ ಹೋಗಿದ್ನಂತ. ಬಹಳ ನೋವು ಅನ್ಸುತ್ತೆ ಕೇಳಿ. ಬರ್ಬೇಕವ, ಇವತ್ತೇ ನಿನಗೆ ಒಳ್ಳೆ ಟೈಮ್ ಬಂದಕ್ಕಮ್ಮ, ಬಾ. ತಂದೆ ತಾಯಿ ಜನ್ಮ ಕೊಟ್ಟ ದೇವತೆಗಳವರು, ಅಂತವ್ರನ್ನ ಕಾಯ್ಬೇಕು. ಅಂತದನ್ನ ಬಿಟ್ಟು ಕೆಟ್ಟದನ್ನ ಮಾಡಬಾರ್ದು. ದಯಮಾಡಿ ಬರಬೇಕು. ಈಗ ಯಜಮಾನ ಏನನ್ನಕತ್ತ ರುದ್ರಪ್ಪ ಅಂದ್ರ ವಿಚಿತ್ರ ಮಾತ್ರ ಹಾಕತ್ತಾನ. ನಮ್ಮನಿಬ್ಬರು ಗಂಡ ಹೆಂಡತಿನರ ಮಠಕ್ಕೆ ಕರ್ಕೊಂಡು ಹೋಗ್ರಿ, ಇಲ್ಲ ಅವನರ ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಾಕತ್ತಾನ. ನೋಡ್ರಿ, ಬಹಳ ಯಜಮಾನ್ ನಿಂತ್ಕೊಂಡ್ರು, ಸ್ವಲ್ಪ ವಯಸ್ಸದ. 11ನೇ ತಾರೀಕಿಗೆ ನಾವು ಹೋಗಿದ್ದೆ. ಎಲ್ಲಿ